ಬಿಕ್ಲು ಶಿವನ ಮರ್ಡರ್ ಕೇಸ್ಗೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಜಗ್ಗಾ ಮತ್ತು ಬಿಕ್ಲು ಶಿವನ ವೈಷಮ್ಯಕ್ಕೆ ಮತ್ತೊಂದು ಸಾಕ್ಷಿ ಲಭ್ಯವಾಗ್ತಾ ಇದೆ. ಕಳೆದ ಫೆಬ್ರವರಿಯಿಂದ ಇಬ್ಬರ ನಡುವೆ ವೈಷಮ್ಯ ಇತ್ತು ಅನ್ನೋದು ಕೂಡ ಗೊತ್ತಿರುವಂತಹ ವಿಚಾರ. ಕಿತ್ತಗನೂರು ಜಮೀನಿಗೆ ಕಾಂಪೌಂಡ್ ಹಾಕಿಸ್ತಾ ಇದ್ದಂತಹ ರವಿ ಅಲ್ಲಿಗೆ ತಮ್ಮ ಹುಡುಗರನ್ನ ಕರೆದುಕೊಂಡು ಹೋಗಿದ್ದಂತಹ ಬಿಕ್ಲು ಶಿವ ನಿರ್ಮಾಣವಾಗ್ತಾ ಇದ್ದಂತಹ ಕಾಂಪೌಂಡ್ ಧ್ವಂಸ ಮಾಡಿದ್ದ ಬಿಕ್ಲು ಶಿವ. ಆಗ ರವಿ ಬೆನ್ನಿಗೆ ನಿಂತಿದ್ದವನೇ ಜಗ್ಗಾ ಅಲಿಯಾಸ್ ಜಗದೀಶ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅಂದಿನಿಂದ ಬಿಕ್ಲು ಶಿವ ಮತ್ತು ಜಗದೀಶ್ ಮಧ್ಯೆ ದ್ವೇಷ ಹುಟ್ಟೋದಕ್ಕೆ ಕಾರಣ ಆಯಿತು. ಬಿಕ್ಲು ಶಿವಾಗೆ ಬೆದರಿಕೆ ಹಾಕ್ತಾ ಇದ್ದಂತಹ ಜಗ್ಗಾ ಮತ್ತು ಬಂಧಿತ ಆರೋಪಿ ಕಿರಣ್ ಜಗದೀಶ್ಗೆ ಶಾಸಕ ಬೈರತಿ ಬಸವರಾಜ್ ಬೆಂಬಲ ಕೂಡ ಇತ್ತು ಅನ್ನೋದು ಕೂಡ ಇದೀಗ ಗೊತ್ತಾಗ್ತಾ ಇದೆ. ಬಿಕ್ಲು ಶಿವನ ಮರ್ಡರ್ಗೆ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಜಗ್ಗಾ ಮತ್ತು ಬಿಕ್ಲು ಶಿವನ ವೈಷಮ್ಯಕ್ಕೆ ಮತ್ತೊಂದು ಸಾಕ್ಷಿ ಕೂಡ ಲಭ್ಯವಾಗ್ತಾ ಇದೆ. ಕಿತ್ತಗನೂರು ಜಮೀನಿತ್ತಲ್ಲ, ಆ ಜಮೀನಿಗೆ ಕಾಂಪೌಂಡ್ ಅನ್ನ ರವಿ ಹಾಕಿಸ್ತಾ ಇದ್ದ. ಅಲ್ಲಿಗೆ ತಮ್ಮ ಹುಡುಗರನ್ನ ಕರ್ಕೊಂಡು ಹೋಗಿದ್ದ ಬಿಕ್ಲು ಶಿವ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ನಿರ್ಮಾಣ ಆಗ್ತಾ ಇದ್ದಂತಹ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದ್ದ ಬಿಕ್ಲು ಶಿವ. ಆಗ ರವಿ ಬೆನ್ನಿಗೆ ನಿಂತಿದ್ದೆ ಈ ಜಗ್ಗಾ ಅಲಿಯಾಸ್ ಜಗದೀಶ್ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿಂದ ಶುರುವಾದಂತಹ ಈ ಒಂದು ವೈಷಮ್ಯ ಕೊಲೆಯಲ್ಲಿ ಅಂಚವಾಗಿದೆ. ಅಂದಿನಿಂದ ಬಿಕ್ಲು ಶಿವ ಮತ್ತು ಜಗದೀಶ್ ಮಧ್ಯೆ ದ್ವೇಷ ಏರ್ಪಟ್ಟಿತ್ತು. ಬಿಕ್ಲು ಶಿವನಿಗೆ ಬೆದರಿಕೆಯನ್ನ ಕೂಡ ಹಾಕ್ತಾ ಇದ್ರು ಜಗದೀಶ್ ಅಂಡ್ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಪದೇ ಬಿಕ್ಲು ಶಿವನಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿಯೇ ನೋಡಿ, ಬಿಕ್ಲು ಶಿವ ಫೆಬ್ರವರಿಯಲ್ಲಿಯೇ ಜಗ್ಗನ ವಿರುದ್ಧ ದೂರನ್ನ ಕೂಡ ಕೊಟ್ಟಿದ್ರು. ಪದೇ ನನಗೆ ಹಿಂಸೆಯನ್ನ ಕೊಡ್ತಾ ಇದ್ದಾರೆ, ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು. ಬಟ್ ಆದ್ರೆ ಜಗದೀಶ್ಗೆ ಶಾಸಕ ಬೈರತಿ ಬಸವರಾಜ್ ಅವರ ಬೆಂಬಲ ಕೂಡ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ತನಿಖೆಯಲ್ಲಿ. ಫೆಬ್ರವರಿ 18ರಂದು ಅಂದಿನ ಕಮಿಷನರ್ ದಯಾನಂದ್ಗೆ ದೂರನ್ನ ಕೂಡ ಕೊಟ್ಟಿದ್ರು ಬಿಕ್ಲು ಶಿವ. ಜೀವ ಬೆದರಿಕೆ ಇರೋದಾಗಿ ದೂರನ್ನ ಕೊಟ್ಟಿದ್ದಂತಹ ಮೃತ ಬಿಕ್ಲು ಶಿವ ಭಾರತೀನಗರ ಠಾಣೆಯಲ್ಲಿ ಫೆಬ್ರವರಿ 21ರಂದು ಎಫ್ಐಆರ್ ಕೂಡ ದಾಖಲಾಗಿತ್ತು. ಎಫ್ಐಆರ್ಗೆ ಕೋರ್ಟ್ನಿಂದ ಸ್ಟೇ ತಂದಿದ್ದಂತಹ ಜಗದೀಶ್ ರಾಮಮೂರ್ತಿನಗರ ಪೊಲೀಸ್ ಠಾಣೆಗೂ ದೂರನ್ನ ನೀಡಿದ್ದಂತಹ ಬಿಕ್ಲು ಶಿವ ಎನ್ಸಿಆರ್ ದಾಖಲಿಸಿ ನಿರ್ಲಕ್ಷ್ಯ ವಹಿಸಿದ್ದಂತಹ ರಾಮಮೂರ್ತಿನಗರ ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನ ಅಜಯ್, ಈ ಬಿಕ್ಲು ಶಿವನ ಮರ್ಡರ್ ಇದೀಗ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಈಗ ಈ ರವಿ ಅನ್ನುವಂತಹ ವ್ಯಕ್ತಿಯ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಖಂಡಿತವಾಗ್ಲೂ ರಮ್ಯಾ, ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಕೊಲೆಗೆ ಕಾರಣ ಆಗಿರುವಂತದ್ದೇ ಕಿತ್ತಗಾನೂರಲ್ಲಿರುವಂತಹ 1.5 ಎಕರೆ ಜಾಗದ ವಿಚಾರ ಅಂತ ಕೂಡ ಗೊತ್ತಾಗಿರುವಂತದ್ದು. ಅದರಲ್ಲಿ ಈಗ ಆ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇರುವಂತದ್ದು. ಅಲ್ಲಿ ಆ ಒಂದು ಜಮೀನಿಗೂ ಕೂಡ 3 ಜನರು ಓನರ್ ಕೂಡ ಇದ್ರು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಅದರಲ್ಲೂ ಕೂಡ ಈ ಬಿಕ್ಲು ಶಿವ ಏನಿದ್ದಾನೆ ಒಬ್ಬರಿಂದ ಅಗ್ರಿಮೆಂಟ್ ಅನ್ನ ಕೂಡ ಹಾಕ್ಸ್ಕೊಂಡಿರ್ತಾನೆ. ಇನ್ನೊಬ್ಬ ಮಾಲೀಕ ರವಿ ಅಂತ ಏನಿರ್ತಾನೆ ಆತನ ಬೆನ್ನಿಗೂ ಕೂಡ ಕಿರಣ್ ಅಂಡ್ ಟೀಮ್ ಕೂಡ ನಿಂತಿರುತ್ತೆ. ಜಗದೀಶ್ ಕಿರಣ್ ಏನಿದ್ದಾರೆ ಅವ್ರು ಕೂಡ ಆ ಒಂದು ರವಿ ಹಿಂದೆ ಕೂಡ ನಿಂತಿರ್ತಾನೆ. ಆತನು ಕೂಡ ನಾನು ಓನರ್ ಅಂತ ಹೇಳಿ ಕೂಡ ಓಡಾಡ್ತಾ ಇರ್ತಾನೆ. ಅದೇ ಏನು ಜಾಗಕ್ಕೆ ಏನು ಬಿಕ್ಲು ಶಿವ ಅಂಡ್ ಆತನ ಏನು ಸಹಚರ ಏನಿದ್ದಾರೆ ಅವರೆಲ್ಲರೂ ಕೂಡ ಹೋಗಿ ಅಲ್ಲಿ ಕಾಂಪೌಂಡ್ ಹಾಕುವಂತ ಕೆಲಸವನ್ನ ಮಾಡ್ತಿದ್ದನ್ನ ತಡೀತಾರೆ. ಅದ್ ಕಾಂಪೌಂಡ್ ನೆಲ್ಲ ತೆರವು ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಅಲ್ಲಿಂದ ಇಲ್ಲಿ ವೈರತ್ವ ಶುರುವಾಗುತ್ತೆ. ಈ ಒಂದು ವಿಡಿಯೋದಲ್ಲೂ ಕೂಡ ಅದೊಂದು ವಿಡಿಯೋ ಕೂಡ ಈಗಾಗಲೇ ವೈರಲ್ ಆಗ್ತಾ ಇರುವಂತದ್ದು. ಆ ಒಂದು ಹಾಕಿದ್ದಂತಹ ಸಿಮೆಂಟ್ ಆಗಿರ್ಬೋದು, ಮತ್ತೆ ಅಲ್ಲಿ ಇಟ್ಟಿದ್ದಂತ ಇಟ್ಕೆಗಳನ್ನೆಲ್ಲ ಕೂಡ ಒಡ್ಸುವಂತ ಕೆಲಸವನ್ನ ಇಲ್ಲಿ ಬಿಕ್ಲು ಶಿವ ಮಾಡಿರ್ತಾನೆ. ಇದೇ ಒಂದು ವೈರತ್ವಕ್ಕೆ ಅಲ್ಲಿ ಕಾರಣ ಆಗಿರುತ್ತೆ. ಯಾಕಂದ್ರೆ ನೀನು ನಮ್ಮ ಏರಿಯಾಗೆ ಬಂದು ನೀನ್ ರಿಯಲ್ ಎಸ್ಟೇಟ್ ಮಾಡ್ತಾ ಇದೀಯಾ, ಅದ್ರಲ್ಲೂ ಕೂಡ ಸಾಕಷ್ಟು ಜನ ಸಹಚರನ್ನ ಕರ್ಕೊಬಂದು ಈ ರೀತಿಯಾಗಿ ಮಾಡ್ತಾ ಇದೀಯ ಅಂತ ಹೇಳಿ ಆಗ ವೈರತ್ವ ಶುರುವಾಗಿ ಈ ಒಂದು ಕೊಲೆಗೂ ಕೂಡ ಕಾರಣ ಆಗಿದೆ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.